historical timelines. 5 ಒಂದು ಇತಿಹಾಸ ಮೈಲುಗಲ್ಲುಗಳಿವೆ ಸತ್ಯವೇದದಲ್ಲಿ. We may also be encountering those different timelines. ನಾವು ಕೂಡ ಆ ಒಂದು ಕಾಲ ಮಿತಿಗೆ ಒಳಗಾಗುತ್ತೇವೆ. Okay, so what are those 5 timelines in the Bible? ಆ ಸತ್ಯವೇದದಲ್ಲಿರುವಂತಹ ಆ ಒಂದು ಕಾಲ ಪರಿಮಿತಿಗಳು ಯಾವುವು? First, Genesis. ಮೊದಲು ಆದಿಕಾಂಡ. Second, ಎರಡನೇದು Ezra. Third, ಮೂರನೇದು Gospels. ಸುವಾರ್ತೆ. Fourth, ನಾಲ್ಕನೇದು Acts. ಅಪೊಸ್ತಲರ ಕೃತ್ಯಗಳು. Fifth, ಐದನೇದು Revelation. ಪ್ರಕಟಣೆ. Wow, that's all, right? There's 5 things you can see, beginnings in the Bible there. ಬೈಬಲ್ ನಲ್ಲಿ ಈ ರೀತಿಯಾಗಿ 5 ಆರಂಭಗಳನ್ನು ನಾವು ನೋಡ್ತೇವೆ. Right? Genesis, ಆದಿಕಾಂಡ, there was all chaos. ಅಲ್ಲಿ ನೋಡುವಾಗ ಎಲ್ಲ ಒಂದು chaos ಅಂತ ಹೇಳಿದ್ರೆ ಬರಿದಾಗಿತ್ತು. Right? When the Genesis was written at the time, when people were thinking that everything was chaotic, and all they had all kinds of understanding how the creation began. ಎಲ್ಲ ಬರಿದಾಗಿತ್ತು, ಏನೂ ಇಲ್ಲ ಎಂಬ ತಿಳುವಳಿಕೆ ಇರುವ A wonderful 2026 wishes and prayers for the church here. ಇಲ್ಲಿರುವ ಸಭೆಗೆ 2026ನೇ ವರ್ಷದ ಹೊಸ ವರ್ಷದ ಶುಭಾಶಯಗಳು ಮತ್ತು ಪ್ರಾರ್ಥನೆ ವಿಷಯಗಳನ್ನು ನಿಮಗೆ ತಿಳಿಸುವನಾಗಿದ್ದೇನೆ. And God has been so faithful all through the year of 2025. 2025ನೇ ವರ್ಷದಲ್ಲಿ ದೇವರು ನಮ್ಮೆಲ್ಲರಿಗೆ ನಂಬಿಕಸ್ಥನಾಗಿದ್ದ. And we strongly believe that even this year we will experience more of God, more of His blessings. Yeah. So this morning I was thinking that I will hear Pastor's message, and I was so excited, but then he has given me this opportunity to come and share with you. ಈ ಒಂದು ಮುಂಜಾನೆ ವೇಳೆ ಪಾಸ್ಟರ್ ಅವರ ಮುಖಾಂತರ ದೇವರ ಸಂದೇಶವನ್ನು ಕೇಳಬೇಕೆಂಬುದಾಗಿ ಬಹಳ ಆಸಕ್ತಿಯಿಂದ ಸಂತೋಷದಿಂದ ಬಂದವನಾಗಿದೆ. ಆದರೆ ಪಾಸ್ಟರ್ ಅವರು ನನಗೆ ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಬೇಡಿಕೊಂಡಿದ್ದಾರೆ. Right? Anyway, I want to share 3 qualities of God in 5 instances in the Bible. ಬೈಬಲ್ನಲ್ಲಿರುವಂತ ಈ ದೇವರ 5 ಗುಣಲಕ್ಷಣಗಳನ್ನು ನಿಮಗೆ ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. So 3 things of God. ದೇವರ 3 ಕಾರ್ಯಗಳು which we all know. ನಮ್ಮೆಲ್ಲರಿಗೆ ಅದು ಗೊತ್ತು. And in 2026 we want to experience all of that. ಮತ್ತು ಆ ಎಲ್ಲಾ ದೇವರ ಗುಣಗಳನ್ನು 2026ನೇ ವರ್ಷದಲ್ಲಿ ನಾವು ಅನುಭವಿಸಲಿಕ್ಕೆ ಹೋಗ್ತಾ ಇದ್ದೇವೆ. Right? And like we might be having questions, we might be having so much of doubts in our heart. ನಮ್ಮ ಹೃದಯಗಳಲ್ಲಿ ಅನೇಕ ಪ್ರಶ್ನೆಗಳು ಮತ್ತು ಸಂಶಯಗಳು ಇರಬಹುದು. Yeah. So the first question that always comes to our mind is, can I trust God? ನಮ್ಮ ಮನಸ್ಸಿನಲ್ಲಿ ಬರುವಂತಹ ಒಂದು ಪ್ರಶ್ನೆ ಯಾವಾಗಲೂ ಏನಪ್ಪಾ ಅಂತ ಹೇಳಿದ್ರೆ, ನಾನು ದೇವರ ಮೇಲೆ ನಂಬಿಕೆ ಇಡಬಹುದು. Okay, this year I've got so many things to do, but can I trust God? ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಗಳನ್ನು ನಾನು ಮಾಡಬೇಕಾಗಿದೆ, ಆದರೆ ದೇವರನ್ನು ನಾನು ನಂಬಲಿಕ್ಕೆ ಸಾಧ್ಯವೋ ಅಥವಾ ನಾನು ನಂಬಬಹುದೋ? And is God for me? ಅಥವಾ ದೇವರು ನನಗೋಸ್ಕರ ಇದ್ದಾನೋ? Right? And then is God with me? ಅಥವಾ ದೇವರು ನನ್ನೊಟ್ಟಿಗೆ ಇದ್ದಾನೆ ಎಂಬ ಸಂಶಯ ಬರುತ್ತದೆ. Right? Can I trust God? ನಾನು ದೇವರ ಮೇಲೆ ಭರವಸೆ ಇಡಬಹುದೋ? Is God for me? ಅಥವಾ ದೇವರು ನನಗೋಸ್ಕರ ಇದ್ದಾನೋ? And is God with me? ಅಥವಾ ದೇವರು ನನ್ನೊಟ್ಟಿಗೆ ಇರುತ್ತಾನೋ ಎಂಬ ಪ್ರಶ್ನೆ ನಮಗೆ ಬರುತ್ತದೆ. We know all of these things. ಈ ಎಲ್ಲಾ ಕಾರ್ಯಗಳು ನಮಗೆ ಗೊತ್ತು. But when life's challenges hits us, ಆದರೆ ಯಾವಾಗ ಜೀವಿತದಲ್ಲಿ ಬರುವಂತ ಸವಾಲುಗಳು ನಮ್ಮ ಮುಂದೆ ಬರುವಾಗ these things comes to our mind. ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತವೆ. Can I trust God? ನಾನು ದೇವರ ಮೇಲೆ ಭರವಸೆ ಇಡಬಹುದು? Is God for me? ಅಥವಾ ದೇವರು ನನಗೋಸ್ಕರ ಇದ್ದಾನೋ? Is He with me? ಅಥವಾ ದೇವರು ನನ್ನೊಟ್ಟಿಗೆ ಬರುತ್ತಾನೋ ಇಲ್ಲವೋ? But I want to tell us, all of us, to keep reminding ourselves every single day. ಆದರೆ ನಾನು ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿನಿತ್ಯ ಆ ಒಂದು ಕಾರ್ಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. That God is faithful. ದೇವರು ನಂಬಿಕಸ್ಥನಾಗಿದ್ದಾನೆ. Right? He keeps His promises. ಆತನ ವಾಗ್ದಾನಗಳನ್ನು ಎಂದಿಗೂ ನಮಗೋಸ್ಕರ ನೆರವೇರಿಸುತ್ತಾನೆ. His faithfulness is not dependent on my actions. ಆ ದೇವರ ಒಂದು ನಂಬಿಕಸ್ಥಿಕೆ ನನ್ನ ಒಂದು ಪ್ರತಿಕ್ರಿಯೆ ಮೇಲೆ ಅವಲಂಬನೆ ಹೊಂದಿರುವುದಿಲ್ಲ. It is in His character. ಅದು ಆತನ ಒಂದು ಗುಣವಾಗಿದೆ. Right? So you can trust God. ನೀವು ದೇವರ ಮೇಲೆ ನಂಬಿಕೆ ಭರವಸೆ ಇಡಬಹುದು. Whenever you have certain timelines like that, you just allow Him to work in us. ಈ ರೀತಿಯಾದ ಏನಾದರೂ ಪ್ರಶ್ನೆಗಳು ಸ್ಥಾನಗಳು ಉದ್ಭವಿಸುವ ಆಗುವಾಗ ನೀವು ಆತನ ಮುಂದೆ ನಿಮ್ಮ ವಿಷಯಗಳನ್ನು ಇಡ್ರಿ.
Okay, is God for me? ದೇವರು ನನಗೋಸ್ಕರ ಇದ್ದಾನೋ? He is a good God. ಆತನು ಒಳ್ಳೆಯ ದೇವರು. Right? He is perfect. ಆತನು ಪರಿಪೂರ್ಣನಾದ ದೇವರು. Our favorite verses is taste and see the Lord is good. ನಾವು ಬಹಳ ಇಷ್ಟಪಡುವಂತಹ ವಾಕ್ಯ ದೇವರು ಒಳ್ಳೆಯವನಾಗಿದ್ದಾನೆ ರುಚಿಸಿ ನೋಡ್ರಿ ಎಂಬುದಾಗಿ He ಹೇಳ್ತಾರೆ. has good plans for each and every one of us. ಪ್ರತಿಯೊಬ್ಬ ವ್ಯಕ್ತಿಗೆ ಅವನಿಗೆ ಆದ ಒಂದು ಆಲೋಚನೆ ಯೋಜನೆಗಳಿವೆ ದೇವರಿಗೆ. Right? Allow him. ಅದನ್ನು ಅನುಮತಿಸಿರಿ. Experience him. ಅದನ್ನು ಅನುಭವಿಸಿರಿ. Is God present? ದೇವರು ಇದ್ದಾನೆ ಪ್ರೆಸೆಂಟ್ ಆಗಿ. He is ever present in your life. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಆತನು ಇರುವವನಾಗಿದ್ದಾನೆ. He is actively involved in your life. ನಿಮ್ಮ ಜೀವಿತದಲ್ಲಿ ಬಹಳ ಒಂದು ಚಟುವಟಿಕೆ ಉಳ್ಳವನಾಗಿದ್ದಾನೆ. He knows you're going, he knows you're lying down. ನೀವು ಹೋಗುವುದು ಬರುವುದು ಮಲಗುವುದು ಎಲ್ಲವೂ ಅವನಿಗೆ ಗೊತ್ತು. Allow him. ಆತನನ್ನು ಅನುಮತಿಸಿರಿ, ಬಿಟ್ಟುಕೊಡ್ರಿ. So as we go in 2026, month after month, day after day, 2026ನೇ ವರ್ಷದಲ್ಲಿ ತಿಂಗಳ ನಂತರ ತಿಂಗಳ ದಿನಗಳ ಮೇಲೆ ದಿನಗಳನ್ನು ದಾಟಿ ಹೋಗುವಾಗ you can boldly say, ನಾವು ಧೈರ್ಯವಾಗಿ ಹೇಳಬಹುದು, the God who I believe, ಯಾವ ದೇವರನ್ನು ನಾನು ನಂಬುತ್ತೇನೋ is a faithful God. ಆತನು ನಂಬಿಕಸ್ಥನಾದ ದೇವರು. He's a good God. ಆತನು ಒಳ್ಳೆಯ ದೇವರು. He's always with me, actively involved. ಆತನು ಯಾವಾಗಲೂ ಚಟುವಟಿಕೆ ಉಳ್ಳವನಾಗಿ ನನ್ನೊಂದಿಗೆ ಇರುವವನಾಗಿದ್ದಾನೆ. Amen. ಆಮೆನ್. So that's my prayer for all of us this morning. ಅದಕ್ಕಾಗಿ ನಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. So we see these three things in the 5 historical points in the Bible. ಈ ಮೂರು ಕಾರ್ಯಗಳನ್ನು ಬೈಬಲಿನ ಇತಿಹಾಸದಲ್ಲಿ ನಾವು ಉದ್ದವಾಗಿ ನೋಡುವವರಾಗಿದ್ದೇವೆ. If you read the Bible, ನೀವು ಸತ್ಯವೇದವನ್ನು ಓದಿದರೆ you can see at least there are 5 beginnings. ಅಲ್ಲಿ 5 ಆರಂಭಗಳನ್ನು ಅಥವಾ ಪ್ರಾರಂಭಗಳನ್ನು ನಾವು ನೋಡ್ತೇವೆ. And in all these beginnings, ಈ ಎಲ್ಲ ಪ್ರಾರಂಭಗಳಲ್ಲಿ you will see that God is good. ದೇವರು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. You will see God is faithful. ನೀವು ನೋಡ್ತೀರಿ ಅಲ್ಲಿ ದೇವರು ನಂಬಿಕಸ್ಥನಾಗಿದ್ದಾನೆ ಎಂಬುದಾಗಿ. And you will see that God is present every time there. ಮತ್ತು ದೇವರು ಪ್ರತಿ ಕ್ಷಣದಲ್ಲಿಯೂ ಆತನು ಪ್ರತ್ಯಕ್ಷನಾಗಿ ಅಲ್ಲಿ ಇರುವವನಾಗಿದ್ದಾನೆ. There are 5 things in the Bible. ಬೈಬಲ್ನಲ್ಲಿ 5 ಸಂಗತಿಗಳಿವೆ. 5 milestones in the Bible. ಬೈಬಲ್ನಲ್ಲಿ 5 ಮೈಲುಗಲ್ಲುಗಳಿವೆ. 5 historical timelines. 5 ಒಂದು ಇತಿಹಾಸ ಮೈಲುಗಲ್ಲುಗಳಿವೆ ಸತ್ಯವೇದದಲ್ಲಿ. We may also be encountering those different timelines. ನಾವು ಕೂಡ ಆ ಒಂದು ಕಾಲ ಮಿತಿಗೆ ಒಳಗಾಗುತ್ತೇವೆ. Okay, so what are those 5 timelines in the Bible? ಆ ಸತ್ಯವೇದದಲ್ಲಿರುವಂತಹ ಆ ಒಂದು ಕಾಲ ಪರಿಮಿತಿಗಳು ಯಾವುವು? All right, one is Genesis. ಆದಿಕಾಂಡ ಏನಾಗಿದೆ? Right, and then secondly Ezra. ಅದಾದ್ಮೇಲೆ ಎಜ್ರಾ ನೋಡ್ತೇವೆ. Thirdly the Gospels. ಅದಾದ್ಮೇಲೆ ಸುವಾರ್ತೆ ನೋಡ್ತೇವೆ. Fourthly the book of Acts. ಅದಾದ್ಮೇಲೆ ಅಪೊಸ್ತಲ ಕೃತ್ಯಗಳನ್ನು ನೋಡ್ತೇವೆ. Fifthly Revelation. ಐದನೇದಾಗಿ ಪ್ರಕಟಣೆ ನಾವು ನೋಡ್ತೇವೆ. First Genesis. ಮೊದಲು ಆದಿಕಾಂಡ. Second ಎರಡನೇದು Ezra. Third ಮೂರನೇದು Gospels. ಸುವಾರ್ತೆ. Fourth ನಾಲ್ಕನೇದು Acts. ಅಪೊಸ್ತಲ ಕೃತ್ಯಗಳು. ಐದನೇದು Revelation. ಪ್ರಕಟಣೆ. Wow, that's all, right? There's 5 things you can see, beginnings in the Bible there. ಬೈಬಲ್ನಲ್ಲಿ ಈ ರೀತಿಯಾಗಿ 5 ಆರಂಭಗಳನ್ನು ನಾವು ನೋಡ್ತೇವೆ. Right, Genesis, ಆದಿಕಾಂಡ, there was all chaos. ಅಲ್ಲಿ ನೋಡುವಾಗ ಎಲ್ಲ ಒಂದು chaos ಅಂತ ಹೇಳಿದ್ರೆ ಬರಿದಾಗಿತ್ತು. Right, when the Genesis was written at the time, when people were thinking that everything was chaotic. And all they had all kinds of understanding how the creation began. ಎಲ್ಲ ಬರಿದಾಗಿತ್ತು, ಏನೂ ಇಲ್ಲ ಎಂಬ ತಿಳುವಳಿಕೆ ಇರುವಾಗ ಜನರು ಆ ಒಂದು ಭಾಗ ಅಧ್ಯಾಯವನ್ನು ಬರೆಯಲ್ಪಡ್ತಾ ಇದೆ, ದೇವರು ಎಲ್ಲವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. And we know Genesis chapter 1 verse 1 to 3, every one of us. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನಮ್ಮೆಲ್ಲರಿಗೆ ಗೊತ್ತು. In the beginning, ಆರಂಭದಲ್ಲಿ God created the heavens and the earth. ದೇವರು ಭೂಮಿ ಆಕಾಶಗಳನ್ನು ಉಂಟು ಮಾಡಿದನು. Earth was formless and deep and void. ಭೂಮಿ ಬರಿದಾಗಿ ಅದರ ಮೇಲೆ ಎಲ್ಲ ಯಾವುದು ಜಲಚರಗಳು ಇರಲಿಲ್ಲ ಎಂಬುದಾಗಿ. There was darkness everywhere. ಎಲ್ಲ ಕಡೆ ಅಂಧಕಾರವಿತ್ತು. But God was hovering over the waters. ಆದರೆ ದೇವರು ಅದರ ಮೇಲೆ ಸಂಚರಿಸುತ್ತಾ ಇದ್ದ. Creation began in darkness and void. ಅಂಧಕಾರದಲ್ಲಿ ಆ ಒಂದು ಸೃಷ್ಟಿಯು ಉಂಟಾಗುತ್ತಾ ಇದೆ. Whenever there is darkness and there is void, ಯಾವಾಗೆಲ್ಲ ಅಂಧಕಾರ ಒಂದು ಕೆಟ್ಟತನ ಇದೆಯೋ, it is not that God is absent. ಅಲ್ಲಿ ದೇವರ ಅಬ್ಸೆಂಟ್ ಆಗಿದ್ದಾನೆ ಎಂಬುದಾಗಿ ಅಲ್ಲ. Whenever there is darkness, there is chaos, there is all moments of just nothing there. ಎಲ್ಲ ಅಂಧಕಾರವಿದೆ, ಏನೂ ಇಲ್ಲ ಅಥವಾ ಕತ್ತಲಿದೆ ಅನ್ನುವ ಸಮಯದಲ್ಲಿಯೂ ಕೂಡ that's not because God is absent. ಅಲ್ಲಿ ದೇವರು ಇಲ್ಲ ಎಂಬುದಾಗಿ ಅದರ ಅರ್ಥವಲ್ಲ. It is that God is about to act. ದೇವರು ಅದರ ಮೇಲೆ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. Right?
And God spoke in that times. ಅಂತ ಸಮಯದಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. And the darkness responded immediately. ತಕ್ಷಣವೇ ಅಂಧಕಾರ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾ ಇದೆ. God saw that and it was very good. ಅದನ್ನು ನೋಡುವಾಗ ಒಳ್ಳೆಯದೆಂಬುದಾಗಿ ಅನಿಸಿತು. You see, God was very good. ದೇವರು ಕಾಣುವಾಗ ಒಳ್ಳೆಯದೆಂಬುದಾಗಿ ನೋಡ್ತಾ ಇದ್ದಾನೆ. God was present. ದೇವರ ಸಾನ್ನಿಧ್ಯ ಅಲ್ಲಿ ಇದೆ. And he was faithful to his word. ಮತ್ತು ಆತನ ವಾಕ್ಯಕ್ಕೆ ಆತನು ನಂಬಿಕಸ್ಥನಾಗಿದ್ದಾನೆ. The very first beginning in the Bible, ಪ್ರಾರಂಭದಲ್ಲಿಯೇ ಬೈಬಲ್ ನಲ್ಲಿ ನೋಡುವಾಗ God starts with good things. ದೇವರು ಒಳ್ಳೆಯದರಿಂದ ಪ್ರಾರಂಭ ಮಾಡ್ತಾ ಇದ್ದಾನೆ. God starts with light. ಆತನು ಬೆಳಕನ್ನು ಉಂಟು ಮಾಡ್ತಾ ಇದ್ದಾನೆ. Probably if anybody is coming here for the first time, ಬಹುಶಃ ಯಾರಾದ್ರೂ ಹೊಸದಾಗಿ ಮೊದಲನೇ ಸಾರಿ ಇಲ್ಲಿ ಬಂದಿರಬಹುದು. probably somebody has come here with knowing nothing about God and Jesus. ದೇವರು ಮತ್ತು ಯೇಸುವಿನ ಕುರಿತಾಗಿ ತಿಳಿಯದೇ ಇರುವಂತ ಹೊಸದಾಗಿ ಜನರು ಬಂದಿರಬಹುದು. I just want to tell you, ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, that God doesn't begin with your darkness, God begins with light into your life. ನಿಮ್ಮ ಜೀವಿತದಲ್ಲಿ ದೇವರು ಕತ್ತಲೆಯಿಂದ ಪ್ರಾರಂಭ ಮಾಡುವುದಿಲ್ಲ, ಆತನ ಬೆಳಕಿನಿಂದ ನಿಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. He begins to create newness into your life. ನಿಮ್ಮ ಜೀವಿತದಲ್ಲಿ ನೂತನ ಸೃಷ್ಟಿಯನ್ನು ಉಂಟು ಮಾಡುತ್ತಾನೆ. You know, you might be seeing as a white canvas, ನೀವು ಒಂದು ವೈಟ್ ಕ್ಯಾನ್ವಸ್ ಆಗಿ ಅಥವಾ ಬಿಳಿ ಕಾಗದ ಆಗಿ ನೀವು ನೋಡ್ತಾ as ಇರಬಹುದು. if our life is blank here. ನಿಮ್ಮ ಒಂದು ಜೀವಿತವು ಎಲ್ಲವೂ ಬರಿದಾಗಿದೆ. But God sees as a beautiful masterpiece. He can begin to work in that canvas. ಆ ಒಂದು ಹಾಳೆಯ ಮೇಲೆ ದೇವರು ಅದ್ಭುತವಾದ ಒಂದು ರೀತಿಯನ್ನು ಚಿತ್ರವನ್ನು ಉಂಟು ಮಾಡ್ತಾನೆ. So Genesis is the beginning where chaos and darkness is over there. ಆದಿಕಾಂಡ ಮೊದಲನೇ ಪುಸ್ತಕದಲ್ಲಿ ನೋಡುವಾಗ ಎಲ್ಲ ಬರಿದಾಗಿದೆ, ಕತ್ತಲಾಗಿದೆ. And God spoke into that. ಅದರಲ್ಲಿ ದೇವರು ಮಾತನಾಡ್ತಾ ಇದ್ದಾನೆ. He's a good God. ಆತನು ಒಳ್ಳೆಯ ದೇವರು. He is there active in the darkness of life. ಅಂಧಕಾರದ ಒಂದು ಜೀವಿತದಲ್ಲಿಯೂ ಕೂಡ ದೇವರು ಬಹಳ ಚಟುವಟಿಕೆಯಿಂದ ಕಾರ್ಯವನ್ನು ಮಾಡ್ತಾ ಇದ್ದಾನೆ. So in 2026, whenever you feel there is some kind of darkness, 2026ನೇ ವರ್ಷದಲ್ಲಿ ಎಲ್ಲಾದ್ರೂ ನಿಮಗೆ ಕತ್ತಲು ಎಂಬುದಾಗಿ ಭಾವನೆ ಉಂಟಾದರೆ, don't allow the evil one to speak doubts into your life. ನಿಮ್ಮ ಜೀವಿತದಲ್ಲಿ ಆ ದುಷ್ಟನು ಸುಳ್ಳನ್ನು ಮಾತನಾಡುವುದಕ್ಕಾಗಿ ಅನುಮತಿಸಬೇಡ್ರಿ. You rise up and say, my God is faithful. ನೀವು ಎದ್ದು ನಿಂತು ಹೇಳಬೇಕು, ನನ್ನ ದೇವರು ನಂಬಿಕೆಸ್ಥನಾದ ದೇವರು. My God is a good God. ನನ್ನ ದೇವರು ಒಳ್ಳೆಯ ದೇವರು. He is present in my midst. ನನ್ನ ಜೀವಿತದಲ್ಲಿ ಆತನ ಸಾನ್ನಿಧ್ಯವಿದೆ, ಆತನ ಇದ್ದಾನೆ. Allow him to speak life and light into your life. ನಿಮ್ಮ ಜೀವಿತದಲ್ಲಿ ಜೀವ ಮತ್ತು ಬೆಳಕನ್ನು ಮಾತನಾಡುವುದಕ್ಕಾಗಿ ಅನುಮತಿಸಿರಿ. And the second beginning we see in the Bible, ಎರಡನೇ ಒಂದು ಆರಂಭ ನಾವು ಎರಡನೇ ವಿಷಯದಲ್ಲಿ ನೋಡ್ತಾ ಇದ್ದೇವೆ, in Ezra. ಎಜ್ರಾ ಜೀವಿತದಲ್ಲಿ. Right? If you read Ezra onwards, ಇಲ್ಲ ಎಜ್ರಾದಿಂದ ನೀವು ಓದಲಿಕ್ಕೆ ಶುರು ಮಾಡಿದರೆ, you see God's people had God's temple, God's purpose. ದೇವರ ಒಂದು ಜನರ ದೇವರ ಆಲಯ, ದೇವರ ಉದ್ದೇಶ ನಾವು ನೋಡ್ತಾ ಇದ್ದೇವೆ. But they disobeyed. ಆದರೆ ಅವರು ಅವಿಧೇಯರಾದರು. They rejected God. ದೇವರನ್ನು ಅವರು ತಿರಸ್ಕಾರ ಮಾಡಿದರು. And you know, they were taken away from God's presence. ಮತ್ತು ದೇವರ ಸನ್ನಿಧಾನದಿಂದ ಅವರು ದೊಬ್ಬಲ್ಪಟ್ಟರು. They were into exile. ಅವರು ಗುಲಾಮತ್ವಕ್ಕೆ ಒಳಗಾದರು, ಬಂಧನಕ್ಕೆ ಒಳಗಾದರು. Babylons, Assyrians, they were scattered all over. ಬ್ಯಾಬಿಲೋನ್, ಇಸ್ರೇಲ್ ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಿಗೆ ಬಂಧನಕ್ಕೆ ಒಳಗಾಗಿ ಗುಲಾಮರಾಗಿ ಬಿಟ್ಟರು. Right? They were spread. They had nothing of their own. ಅವರು ಆ ಕಡೆ ಈ ಕಡೆ ಚದರಿ ಹೋದರು. ಅವರದೇ ಆದ ಸ್ವಂತದ್ದು ಏನೂ ಇರಲಿಲ್ಲ. But God did not give up. ಆದರೆ ದೇವರು ಅವರನ್ನು ಬಿಟ್ಟು ಕೊಡಲಿಲ್ಲ. He did not allow his people to go and be in that midst of absence, midst of loneliness. ಅವರು ಏಕಾಂತವಾಗಿ ಯಾವುದೇ ಬೇರೆ ದೇಶದಲ್ಲಿ ಹೋಗಿ ವಾಸಿಸಲಿ ಎಂಬುದಾಗಿ ದೇವರು ಅಂದುಕೊಂಡು ಅವರನ್ನು ಅಲ್ಲೇ ಬಿಡಲಿಲ್ಲ. Right? They were under the subjection of a heathen king. ಆ ಒಂದು ಅನ್ಯ ಜನರ ಒಂದು ಅರಸನ ಒಂದು ಅಧೀನಕ್ಕೆ ಅವರು ಒಳಗಾಗಿದ್ದರು. How do they come back? ಹೇಗೆ ನಾವು ಹಿಂತಿರುಗಿ ಬರಬೇಕು? They were under strong hands. ಅವರ ಒಂದು ಬಲವಾದ ಬಲಿಷ್ಠ ಕೈಗಳಿಗೆ ಅಧೀನಕ್ಕೆ ಒಳಗಾಗಿದ್ದರು. Away from God. ದೇವರಿಂದ ದೂರವಾಗಿದ್ದರು. Under strong powers. ಬಹಳ ಒಂದು ಶಕ್ತಿಶಾಲಿ ಆಗಿರುವಂತ ಹಸ್ತದ ಕೆಳಗೆ ಅವರು ಇದ್ದರು. Sometimes in 2026 this is what may happen to us. ಕೆಲವು ಸರಿ 2026ನೇ ವರ್ಷದಲ್ಲಿ ಈ ಅನುಭವ ನಮಗೆ ಆಗಬಹುದು. No, we might be in position that we would have disobeyed God. ನಿಮಗೆ ಅನಿಸಬಹುದು, ನಾನು ದೇವರಿಗೆ ಅವಿಧೇಯನಾಗಿದ್ದೇನೆ and gone away from the presence. ಮತ್ತು ದೇವರು ತನ್ನ ಸಾನ್ನಿಧ್ಯದಿಂದ ನನ್ನನ್ನು ದೂರ ಮಾಡಿದ್ದಾನೆ. You might be in a place where you can't come out. ನೀವು ಆ ಒಂದು ಸ್ಥಳದಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ.
But Ezra chapter 1 verse 1 starts like this. ಆದರೆ ಎಜ್ರ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ. It says, in the first year of King Cyrus of Persia, ಆ ಪಾರಸಿ ಅರಸನಾದ ಕುರೇಶನ ಮೊದಲನೇ ವರ್ಷದಲ್ಲಿ the Lord fulfilled the word he had spoken by the mouth of Jeremiah. ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ He stirred up the spirit of Cyrus. ಆ ಒಂದು ಪಾರಸಿಯ ಅರಸನ ಮನಸ್ಸನ್ನು ಆತನು ಬದಲಾವಣೆ ಮಾಡಿದ. He moved the heart of that king. ಅರಸನ ಹೃದಯವನ್ನೇ ಬದಲಾವಣೆ ಮಾಡ್ತಾ He ಇದ್ದಾನೆ. put the heart of a heathen king. ಆ ಒಂದು ಅನ್ಯ ಜನರ ಅರಸನ ಒಂದು ಹೃದಯ ಬದಲಾವಣೆ ಮಾಡ್ತಾ ಇದ್ದಾನೆ. He gave a proclamation. He gave a command. ಆತನು ಆಜ್ಞೆ ಮಾಡ್ತಾ ಇದ್ದಾನೆ, ಆತನು ಘೋಷಣೆ ಮಾಡ್ತಾ ಇದ್ದಾನೆ. He said, people of God, anybody wants to go back to God to build the temple, go back. ದೇವ ಜನರೇ, ನೀವು ಯಾರಾದರೂ ಹಿಂತಿರುಗಿ ಹೋಗಲಿಕ್ಕೆ ಮನಸ್ಸಿದ್ರೆ ನೀವು ಹೋಗಬಹುದು. God can move the heart of any kings, any powers, any authority to make sure that you come back to his purpose. ನೀವು ಹಿಂತಿರುಗಿ ಬರುವುದಕ್ಕಾಗಿ ನಮ್ಮ ದೇವರು ಯಾವುದೇ ಅರಸನನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ಅವನ ಹೃದಯವನ್ನು ಬದಲಾಯಿಸಬಹುದು. He always wants us to be restored. ಯಾವಾಗಲೂ ನಾವು ಪುನಃಸ್ಥಾಪನೆ ಹೊಂದಬೇಕೆಂಬುದಾಗಿ ಬಯಸುತ್ತಾನೆ. He's a good God. ಆತನು ಒಳ್ಳೆಯ ದೇವರು. He's a faithful God. ಆತನು ನಂಬಿಕಸ್ಥನಾದ ದೇವರು. He's always present in your life. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಬರುವವನಾಗಿದ್ದಾನೆ. Don't allow any lies from anybody. ಯಾರಿಂದಲೂ ಯಾವುದೇ ಒಂದು ಸುಳ್ಳನ್ನು ಅನುಮತಿಸಬೇಡ್ರಿ. As long as there's breath in your life, ನಿಮ್ಮ ಜೀವದಲ್ಲಿ ಒಂದು ಶ್ವಾಸ ಇರುವವರೆಗೆ call upon the name of the Lord. ದೇವರ ನಾಮವನ್ನು ನೀವು ಕರೆಯಿರಿ. He's a faithful one. ಆತನು ನಂಬಿಕಸ್ಥನಾಗಿದ್ದಾನೆ. And the third beginning, ಮೂರನೇ ಒಂದು ಆರಂಭ where is it? ಎಲ್ಲಿದೆ? In the Gospels. ಸುವಾರ್ತೆಗಳು. All right. So when after ಮಲಾಕಾಯಿ ಆದಮೇಲೆ there was this huge gap. ಅಲ್ಲಿ ಒಂದು ದೊಡ್ಡ ಅಂತರವಿದೆ, ಗ್ಯಾಪ್ ಇದೆ. More than 400 years silence. 400 ವರ್ಷ ಮೌನವಾಗಿದೆ, ಶಾಂತವಾಗಿದೆ, ಏನು ಮಾತಿಲ್ಲ. Nothing seemed to happen. ಯಾವುದು ಕೂಡ ನಡೀತಾ ಇಲ್ಲ. Empires changed. ಆ ಆಡಳಿತವು, ರಾಜ್ಯಗಳು ಬದಲಾವಣೆ ಆಗ್ತಾ ಇವೆ. Different political structures came up. ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಕಾರ್ಯಗಳು ನಡೀತಾ ಇವೆ. Don't know what's happening with God's people. ದೇವರ ಜನರೊಂದಿಗೆ ಏನು ಆಗ್ತಾ ಇದೆ ಎಂಬುದಾಗಿ ಗೊತ್ತಾಗ್ತಾ ಇಲ್ಲ. Everywhere silence. ಎಲ್ಲ ಕಡೆ ನೋಡುವಾಗ ಶಾಂತವಾಗಿದೆ, ಮೌನವಾಗಿದೆ. God seemed to be silent. ನಾವು ದೇವರನ್ನು ನೋಡುವಾಗ ಆತನು ಶಾಂತವಾಗಿದ್ದಾನೆ. Nothing to be hearing from God. ದೇವರಿಂದ ಏನು ಕೇಳ್ತಾ ಇಲ್ಲ. Where is God? ದೇವರು ಎಲ್ಲಿದ್ದಾನೆ? Where is his promise? ಆತನ ವಾಗ್ದಾನಗಳು ಎಲ್ಲಿವೆ? Where are his prophecies? ಆತನ ಒಂದು ಪ್ರವಾದನೆಗಳು ಎಲ್ಲಿವೆ? Oh, everywhere there is quiet. ಎಲ್ಲ ಕಡೆ ನೋಡುವಾಗ ಮೌನವಾಗಿದೆ. God was not absent. ದೇವರು ಅಲ್ಲಿ ಅಬ್ಸೆಂಟ್ ಆಗಿರಲಿಲ್ಲ. He was actively working in the history. ಆತನು ಬಹಳ ಚಟುವಟಿಕೆಯಿಂದ ಕಾರ್ಯ ಮಾಡುವವನಾಗಿದ್ದ. Right? And in the right time, book of Galatians says, ಗಲಾತ್ಯ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಸರಿಯಾದ ಸಮಯದಲ್ಲಿ God sent his son. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟ. Gospel is right at that time when it was so everything was quiet. God himself comes down in the history, in a time, in a place. ಸುವಾರ್ತೆ ಅನ್ನುವಾಗ ಯಾವಾಗ ಎಲ್ಲವೂ ಮೌನವಾಗಿತ್ತು, ಶಾಂತವಾಗಿತ್ತು, ತಕ್ಕ ಸಮಯದಲ್ಲಿ ಆ ಮಗನನ್ನು ಸುವಾರ್ತೆಯ ಮುಖಾಂತರ ನಮ್ಮ ಮಧ್ಯದಲ್ಲಿ ಕಳುಹಿಸಿಕೊಟ್ಟನು. He is Emmanuel, is God with us. ಆತನು ಇಮ್ಯಾನ್ಯುಯೇಲನಾಗಿದ್ದಾನೆ, ದೇವರು ನಮ್ಮ ಸಂಗಡವಿದ್ದಾನೆ. Waiting is not you have been abandoned. ಕಾಯುವುದು ಅಂತ ಹೇಳುವಾಗ ನಿಮ್ಮನ್ನು ಕೈ ಬಿಡುವುದು ಎಂಬುದಾಗಿ ಅಲ್ಲ. His timings are perfect. ಆತನ ಸಮಯ ಪರಿಪೂರ್ಣವಾಗಿದೆ. He is faithful. ಆತನು ನಂಬಿಗಸ್ತನು. He is good. ಆತನು ಒಳ್ಳೆಯವನು. He is always present in your life. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಬರುವವನಾಗಿದ್ದಾನೆ. Gospel begins with good news. ಸುವಾರ್ತೆ ಎನ್ನುವುದು ಶುಭ ವಾರ್ತೆಯಿಂದ ಪ್ರಾರಂಭವಾಗುತ್ತದೆ. The kingdom of God is come to you. ದೇವರ ರಾಜ್ಯ ನಿಮ್ಮ ಮಧ್ಯದಲ್ಲಿ ಬಂದಿದೆ. Take this time, take this opportunity. ಆ ಒಂದು ಸಮಯವನ್ನು ನೀವು ಪಡೆದುಕೊಳ್ಳಿರಿ, ಹೊಂದಿಕೊಳ್ಳಿರಿ. Repent, come back. ಪಶ್ಚಾತ್ತಾಪ ಪಡ್ರಿ, ಹಿಂತಿರುಗಿಕೊಳ್ಳ್ರಿ. Become part of the family of God. ನಾವು ದೇವರ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ. I pray that every day in our life, ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ನಾನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೇನೆ, that we will continue to grow more and more in him. ಆತನಲ್ಲಿ ನಾವು ಇನ್ನೂ ಹೆಚ್ಚಾಗಿ ಬೆಳೆಯಬೇಕು. Know who our God is. ನಮ್ಮ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Understand him more and more. ನಾವು ಇನ್ನೂ
ಹೆಚ್ಚಾಗಿ ಆತನನ್ನು ಅರ್ಥ ಮಾಡಿಕೊಳ್ಳಬೇಕು. The more we know God, ನಾವು ದೇವರನ್ನು ಎಷ್ಟು ಅರ್ಥ ಮಾಡಿಕೊಳ್ಳುತ್ತೇವೆಯೋ our life will keep on increasing to a greater level. ನಮ್ಮ ಜೀವಿತವು ಒಂದು ಹೆಚ್ಚಿನ ಒಂದು ಉನ್ನತವಾದ ರೀತಿಗೆ ಅದು ಬೆಳೆಯುತ್ತದೆ. Though it is a time of Genesis in our life, ನಮ್ಮ ಜೀವಿತದಲ್ಲಿ ಆದಿಕಾಂಡ ಅನ್ನುವ ಪುಸ್ತಕ ಇದ್ದಾಗಿಯೂ ಕೂಡ He is good God. ಆತನು ಒಳ್ಳೆಯ ದೇವರು, He is faithful God. ಆತನು ನಂಬಿಕಸ್ಥನಾದ ದೇವರು. Though at the time when we were into exile, ನಾವು ಯಾವ ರೀತಿಯಾಗಿ ಇಸ್ರಾಯೇಲರು ದೇವರನ್ನು ಬಿಟ್ಟು ಬೇರೆ ದೇಶಕ್ಕೆ ಗುಲಾಮರಾಗಿ ಹೋದ್ರು, ಆ ರೀತಿಯಾಗಿ disobeyed God, ದೇವರಿಗೆ ಅವಿಧೇಯರಾದರು, going against God, ದೇವರ ವಿರುದ್ಧವಾದರು, angry with God, ದೇವರ ವಿರುದ್ಧವಾಗಿ ಕೋಪಕ್ಕೆ ಒಳಗಾದರು, beginning to unlike the worldly patterns. ನಾವೊಂದು ಆರಂಭದಲ್ಲಿ ನೋಡುವಾಗ ಲೌಕಿಕ ಜೀವಿತದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. We are under bondage. ನಾವು ಬಂಧನದ ಒಳಗಿದ್ದೇವೆ. God is still working. ದೇವರು ಬಿಡುಗಡೆ ಮಾಡುತ್ತಾನೆ. He is a good God. ಆತನು ಒಳ್ಳೆಯ ದೇವರು. He is a faithful God. ಆತನು ನಂಬಿಕಸ್ಥನಾದ ದೇವರು. He is present in your history. ನಿಮ್ಮ ಒಂದು ಇತಿಹಾಸದಲ್ಲಿ ಆತನು ಬರುವವನಾಗಿದ್ದಾನೆ. He will bring back you. ನಿಮ್ಮನ್ನು ತಿರುಗಿ ಮತ್ತೆ ಕರೆದುಕೊಂಡು ಬರುತ್ತಾನೆ. Amen. ಆಮೆನ್. And when there is silence everywhere in your life, ನಿಮ್ಮ ಜೀವಿತದಲ್ಲಿ ಎಲ್ಲ ಕಡೆ ಒಂದು ಶಾಂತವಾಗಿದೆ, good news is there. ಸುವಾರ್ತೆ ಶುಭವರ್ತಮಾನವಿದೆ. He himself will come down. ಆತನೇ ಸ್ವತಃ ಕೆಳಗಿಳಿದು ಬರ್ತಾನೆ. When you are under bondage, ನೀವು ಯಾವಾಗ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ ಎಂಬುದಾಗಿ ಅನಿಸುತ್ತದೆಯೋ, God can move the heart of a king. ಅರಸನ ಒಂದು ಹೃದಯವನ್ನು ಆತನು ಬದಲಾವಣೆ ಮಾಡ್ತಾನೆ. When you feel everything is quiet, ಯಾವಾಗ ನಮಗೆ ಎಲ್ಲವೂ ಶಾಂತವಾಗಿದೆ, ಮೌನವಾಗಿದೆ ಅನಿಸುತ್ತದೆಯೋ, He himself will be Emmanuel to you. ಅವನೇ ಇಮ್ಯಾನ್ಯುಯಲನಾಗಿ ನಿಮ್ಮ ಮಧ್ಯದಲ್ಲಿ ಬರ್ತಾನೆ. Amen. ಆಮೆನ್. Listen to him. ಆತನನ್ನು ಕೇಳಿರಿ. And fourthly, ನಾಲ್ಕನೇದು in the book of Acts, ಅಪೊಸ್ತಲ ಬರೆದ ಕೃತ್ಯಗಳು. all right, ಹೌದಲ್ರಿ? Acts is beginning to be empowered. ಅಪೊಸ್ತಲ ಕೃತ್ಯಗಳು ಅನ್ನುವಾಗ ಒಂದು ಶಕ್ತಿಯನ್ನು ಹೊಂದಿಕೊಳ್ಳುವಂತಹ ಆರಂಭವಾಗಿದೆ. There was a time of limitations. ಕೆಲವು ಮಿತಿಗಳು ಇರುವಂತಹ ಒಂದು ಸಮಯಗಳು ಇದ್ದವು. The disciples, they were so excited. ಶಿಷ್ಯರು ನೋಡುವಾಗ ಬಹಳ ಆಸಕ್ತಿ ಉಳ್ಳವರಾಗಿದ್ದಾರೆ. They had found the Messiah. ಅವರಿಗೆ ಮಸ್ಸಿಯನು ಸಿಕ್ಕಿದನು. They were working with him. ಆತನೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. There was joy. ಅವರಿಗೆ ಸಂತೋಷವಿದೆ. They were serving. ಅವರನ್ನು ಸೇವೆ ಮಾಡ್ತಾ ಇದ್ದಾರೆ. They found a purpose in their life. ಅವರ ಜೀವಿತದಲ್ಲಿ ಉದ್ದೇಶವನ್ನು ಕಂಡುಕೊಂಡರು. But when Jesus had to go ascended, ಆದರೆ ಯೇಸು ಅವರನ್ನು ಶಿಷ್ಯರನ್ನಾಗಿ ಕಳಿಸ್ತಾ ಇದ್ದಾನೆ. they felt, everything is gone. Everything is gone. ಎಲ್ಲವೂ ಹೋಗಿಬಿಡ್ತು. Right? We are just left with these small things. ನಾವು ಎಲ್ಲ ಕಾರ್ಯಗಳನ್ನು ಬಿಟ್ಟು ಹೋಗ್ತಾ ಇದ್ದೇವೆ. But God has a purpose for them. ಅದಕ್ಕೆ ಅವರಿಗೋಸ್ಕರ ದೇವರ ಒಂದು ಉದ್ದೇಶವಿತ್ತು. God says, I'll pour out the Holy Spirit. ದೇವರು ಅವರಿಗೆ ಪವಿತ್ರಾತ್ಮನಿಂದ ತುಂಬಿಸಿದನು. Ordinary disciples, ಸಾಮಾನ್ಯ ಶಿಷ್ಯರವರು were transformed. ಅವರು ನೋಡುವಾಗ ಬದಲಾವಣೆ ಆಗ್ತಾ ಇದ್ದಾರೆ. And that's what Acts chapter 1 verse 8 says. ಅದಕ್ಕಾಗಿ ಅಪೊಸ್ತಲರ ಬರೆದ ಕೃತ್ಯಗಳು 1:8 ಹೀಗೆ ಹೇಳುತ್ತದೆ, You will receive power ನೀವು ಶಕ್ತಿ ಬಲವನ್ನು ಹೊಂದುವಿರಿ when the Holy Spirit comes upon you, ನಿಮ್ಮ ಮೇಲೆ ಪವಿತ್ರಾತ್ಮನು ಬರುವಾಗ, and you will be my witnesses. ನೀವು ನನಗೆ ಸಾಕ್ಷಿಗಳಾಗುತ್ತೀರಿ. Not only in your home, ನಿಮ್ಮ ಮನೆಗೆ ಅಷ್ಟೇ ಅಲ್ಲ, but beyond your home, ನಿಮ್ಮ ಮನೆಗೆ ಹೊರಗೆ ಕೂಡ, in your villages, ನಿಮ್ಮ ಹಳ್ಳಿಗಳಲ್ಲಿ, in your schools and colleges, ನಿಮ್ಮ ಒಂದು ಸ್ಕೂಲ್ ಕಾಲೇಜುಗಳಲ್ಲಿ, in your workplace, ನೀವು ಕೆಲಸ ಮಾಡುವ ಸ್ಥಳದಲ್ಲಿ the power will come upon you. ನಿಮ್ಮ ಮೇಲೆ ಶಕ್ತಿಯು ಬರುತ್ತದೆ. The grave cloth is removed. ಆ ಒಂದು Grave cloth, what we ಆ ಒಂದು ಸಮಾಧಿ ಎಂಬ ವಸ್ತ್ರ ತೆಗೆಯಲ್ಪಡುತ್ತದೆ. The Holy Spirit is upon you. ನಿಮ್ಮ ಮೇಲೆ ಪವಿತ್ರಾತ್ಮನು ಬರ್ತಾನೆ. The Holy Spirit is within you. ಅದು ನಿಮ್ಮ ಒಳಗಡೆನೇ ಇದೆ. To go beyond your capacity. ನಿಮ್ಮ ಒಂದು ಕೆಪಾಸಿಟಿಗಿಂತ, ನಿಮ್ಮ ಮಿತಿಗಿಂತ ಹೆಚ್ಚಾಗಿ ನೀವು ಮುಂದೆ ಹೋಗ್ತೀರಿ. Our strength is insufficient. ನಮ್ಮ ಒಂದು ಬಲ ಅದು ಮಿತಿ ಇದೆ. God provides power. ಆದರೆ ದೇವರು ಆ ಬಲವನ್ನು ಕೊಡುತ್ತಾನೆ. Everybody were filled with the Holy Spirit that day. ಪ್ರತಿಯೊಬ್ಬರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರು. You are God's temple. ನೀವು ದೇವರ ಆಲಯವಾಗಿದ್ದೀರಿ. God's Spirit lives in you. ನಿಮ್ಮಲ್ಲಿ ಆ ದೇವರ ಆತ್ಮನು ವಾಸಿಸುತ್ತಾನೆ. He's not just a building, He lives in us. ಅದು ನಿಮ್ಮ ಬರೀ ಕಟ್ಟಡವಲ್ಲ, ಆತನು ವಾಸ ಮಾಡುವ ಒಂದು ಆಲಯವಾಗಿದ್ದೀರಿ. The disciples were the same. ಶಿಷ್ಯರು ಅದೇ ಶಿಷ್ಯರಾಗಿದ್ದರು. But the difference was in God's power. ಆದರೆ ಪರಿಣಾಮ ವ್ಯತ್ಯಾಸ ಇರುವಂತದ್ದು ದೇವರ ಒಂದು ಬಲದಲ್ಲಿ. If we are in that times, ಒಂದು ವೇಳೆ ಆ ಒಂದು ಸಮಯದಲ್ಲಿ ಇರುವುದಾಗಿದ್ದರೆ, and we feel limited, ಆ ಮಿತಿಗೆ ಅವರು ಮಿತಿಗೆ ಒಳಗಾಗಿದ್ದರು. I'm only doing this much. ನಾನು ಇಷ್ಟೇ ಅದನ್ನು ಮಾಡ್ತೇನೆ. Okay, I'm only sharing the gospel with few people. ಕೆಲವು ಜನರಿಗೆ, ಸ್ವಲ್ಪ ಜನರಿಗೆ ಮಾತ್ರ ಸುವಾರ್ತೆ ಹೇಳ್ತೇನೆ. I'm only leading songs. ಬರೀ ಹಾಡುಗಳನ್ನು ಲೀಡ್ ಮಾಡ್ತಾ ಇದ್ದೇನೆ. I want to do more. ನಾನು ಇನ್ನೂ ಹೆಚ್ಚಾಗಿ ಮಾಡಬೇಕು. There's a beginning. ಅದು ಆರಂಭ. The Holy Spirit is there to
stretch your limits. ಪವಿತ್ರಾತ್ಮನು ನಿಮ್ಮ ಮಿತಿಯನ್ನು ಹೆಚ್ಚಿಸುವುದಕ್ಕಾಗಿ ನಿಮ್ಮ ಒಳಗಿದ್ದಾನೆ. Let 2026 go to a higher level, church. 2026ನೇ ವರ್ಷದಲ್ಲಿ ಒಂದು ಉನ್ನತದ ಮಟ್ಟಕ್ಕೆ ನಾವು ಹೋಗೋಣ. We are at the starting of the year. ಈ ಒಂದು ವರ್ಷದ ಆರಂಭದಲ್ಲಿದ್ದೇವೆ. I love the Holy Spirit to work within us. ಪವಿತ್ರಾತ್ಮನು ಕಾರ್ಯ ಮಾಡುವುದಕ್ಕಾಗಿ ಅನುಮತಿಸಿರಿ. Amen. Amen. It's a time, time that we will not be in our human strength. We will ask our strength plus the Holy Spirit strength and work together. ನಾವು ಬರೀ ನಮ್ಮ ಬಲದ ಮೇಲೆ ಸಾಮರ್ಥ್ಯದ ಮೇಲೆ ಆತುಕೊಳ್ಳದೆ ನಮ್ಮ ಬಲ ಮತ್ತು ಪವಿತ್ರಾತ್ಮನ ಬಲದ ಮೇಲೆ ಆತುಕೊಂಡು ನಾವು ಮುಂದಿನ ಕಾರ್ಯವನ್ನು ಮಾಡೋಣ. Amen. Amen. God is a good God. ದೇವರು ಒಳ್ಳೆಯ ದೇವರು. He is a faithful God. ಆತನು ನಂಬಿಗಸ್ತನಾದ ದೇವರು. He was ever time present with the disciples. ಆತನು ಶಿಷ್ಯರೊಂದಿಗೆ ಯಾವಾಗಲೂ ಇರುವವನಾಗಿದ್ದ. Amen. Amen. And the final one ಕೊನೆಯದಾಗಿ is ಯಾವುದು? Revelation. ಪ್ರಕಟಣೆ. All right. Genesis, ಆದಿಕಾಂಡ, all chaos. ಎಲ್ಲವೂ ಬರಿದಾಗಿದೆ. Ezra, away from God. ದೇವರಿಂದ ದೂರವಾಗಿದ್ದಾರೆ. Gospels, ಸುವಾರ್ತೆ, all quiet. ಎಲ್ಲವೂ ಶಾಂತವಾಗಿದೆ. Acts, ಅಪೊಸ್ತಲರ ಬರೆದ ಕೃತಿಗಳು limitations. ಮಿತಿಗಳಿವೆ. God changed everything, right? ದೇವರು ಎಲ್ಲವನ್ನು ಬದಲಾವಣೆ ಮಾಡಿದ, ಹೌದಲ್ರಿ? Revelation. ಈಗ ಪ್ರಕಟಣೆ. What's this revelation? ಪ್ರಕಟಣೆ ಏನು ಹೇಳ್ತಾ ಇದೆ? A new beginning for the family of God. ದೇವರ ಕುಟುಂಬಕ್ಕೆ ಹೊಸ ಆರಂಭ. The revelation was written to people who are persecuted. ಯಾರು ಹಿಂಸೆಗೆ ಒಳಗಾಗಿದ್ರು ಅವರಿಗೆ ಈ ಒಂದು ಪ್ರಕಟಣೆ ಪುಸ್ತಕ ಬರೆಯಲ್ಪಟ್ಟಿತ್ತು. Believers are undergoing pain. ವಿಶ್ವಾಸಿಗಳು ನೋವಿಗೆ ಒಳಗಾಗ್ತಾ ಇದ್ರು. They're waiting, when Lord? ದೇವರೇ ಯಾವಾಗ ಎಂಬುದಾಗಿ ಕಾಯ್ತಾ ಇದ್ರು. How long should I pray? ಇನ್ನು ಎಷ್ಟು ನಾನು ಪ್ರಾರ್ಥನೆ How ಮಾಡಬೇಕು? long should I serve? ನಾನು ಇನ್ನು ಎಷ್ಟು ಸೇವೆ ಮಾಡಬೇಕು? I'm doing things, but there's a lot of injustice happening. ನಾನು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ, ಆದರೂ ಕೂಡ ನನಗೆ ಅನ್ಯಾಯವಾಗ್ತಾ ಇದೆ. When everything will come to an end? ಯಾವಾಗ ಎಲ್ಲವುದಕ್ಕೆ ಅಂತ್ಯ ಬರುತ್ತದೆ? And Jesus says, ಯೇಸು ಹೇಳ್ತಾ in ಇದ್ದಾನೆ Revelation, ಪ್ರಕಟಣೆಯಲ್ಲಿ in 21 chapter, 21ನೇ ಅಧ್ಯಾಯದಲ್ಲಿ, then I see a new heaven, ನಾನು ಹೊಸ ಪರಲೋಕವನ್ನು ನೋಡ್ತಾ ಇದ್ದೇನೆ, and a new earth. ಹೊಸ ಲೋಕ. Revelation gives you the beginning of everything perfect, absolutely perfect. ಪ್ರಕಟಣೆ ಅನ್ನುವಾಗ ಕೊಡುವಂತದ್ದು ಎಲ್ಲವೂ ಪರಿಪೂರ್ಣವಾಗಿದೆ, ಪರ್ಫೆಕ್ಟ್ ಆಗಿದೆ. You will be absolutely wholesome. ನೀವು ಪರಿಪೂರ್ಣವಾಗಿ ಪೂರ್ಣವಾಗಿ ಇರುತ್ತೀರಿ. No more tears. ಯಾವುದೇ ಕಣ್ಣೀರಿಲ್ಲ. He's a faithful God. ಆತನು ನಂಬಿಗಸ್ತನಾದ ದೇವರು. It's going to come. ಆತನು ಬರ್ಲಿಕ್ಕಿದ್ದಾನೆ. It's going to happen. ಅದು ನಡೆಯಲಿಕ್ಕೆ ಹೋಗ್ತಾ ಇದೆ. That day will come. ಆ ಒಂದು ದಿನ ಬಂದೇ ಬರುತ್ತದೆ. All of us will begin to rejoice. ನಾವೆಲ್ಲರೂ ಸೇರಿ ಸಂತೋಷ ಪಡುತ್ತೇವೆ. All of us begin to celebrate. ನಾವೆಲ್ಲರೂ ಕೂಡಿ ಆಚರಣೆ ಮಾಡ್ತೇವೆ, ಸಂಭ್ರಮಿಸುತ್ತೇವೆ. It's just a matter of time, church. ಆ ಒಂದು ಸಭೆಯೇ ಒಂದು ಸ್ವಲ್ಪ ಸಮಯ ಬೇಕಷ್ಟೇ. Maybe it is a few more years. ಇನ್ನು ಸ್ವಲ್ಪ ವರ್ಷ ಇರಬಹುದು. Right, we might have to go through this pain and trouble, godly sorrow, godly pain. ನಾವೆಲ್ಲರೂ ಈ ಒಂದು ನೋವಿನಿಂದ, ದೈವಿಕ ಒಂದು ನೋವು, ಕಣ್ಣೀರಿನಿಂದ ದಾಟಿ ಹೋಗಬೇಕಾಗಿದೆ. Godly burden. ಒಂದು ದೈವಿಕ ಒಂದು ಭಾರ. But keep going. ಆದ್ರೆ ನಾವು ಮುಂದೆ ಹೋಗ್ತಾ ಇರಬೇಕು. Keep praying. ನಾವು ಪ್ರಾರ್ಥನೆ ಮಾಡುತ್ತಲೇ ಇರಬೇಕು. Keep fasting. ನಾವು ಉಪವಾಸ ಮಾಡುತ್ತಲೇ ಇರಬೇಕು. Keep serving. ನಾವು ಸೇವೆ ಮಾಡುತ್ತಲೇ ಇರಬೇಕು. Don't give up. ಬಿಡಬೇಡ್ರಿ. Revelation is coming. ಪ್ರಕಟಣೆ ಬರ್ತಾ ಇದೆ. A new heaven and a new earth. ನೂತನವಾದ ಒಂದು ಸ್ವರ್ಗ, ಆಕಾಶ ಬರ್ತಾ ಇದೆ. Everything will be so perfect and beautiful. ಎಲ್ಲವೂ ಅಂದವಾಗಿಯೂ ಪರ್ಫೆಕ್ಟ್ ಆಗಿಯೂ ಪರಿಪೂರ್ಣವಾಗಿರುತ್ತದೆ. Church, I pray ಸಭೆಯೇ ನಾನು ಪ್ರಾರ್ಥನೆ ಮಾಡ್ತೇನೆ that not a single day will pass by. ಒಂದು ದಿನವೂ ಕೂಡ ನಾವು ಸುಮ್ಮನೆ ಕಳೆಯಬಾರದು. In 2026, 2026ನೇ ವರ್ಷದಲ್ಲಿ that we will always begin to trust Him. ನಾವು ಯಾವಾಗಲೂ ಆತನ ಮೇಲೆ ನಂಬಿಕೆ ಇಡೋಣ. We'll always begin to say, Lord, you are a good God. ನಾವು ಯಾವಾಗಲೂ ದೇವರಿಗೆ ಹೇಳೋಣ, ದೇವರೇ ಒಳ್ಳೆಯ ದೇವರು. You always say, Lord, you are ever present in me, Lord. ನನ್ನ ಜೀವಿತದಲ್ಲಿ ಯಾವಾಗಲೂ ಬರುವವನಾಗಿದ್ದಿ ದೇವರೇ. You're present in my family. ನನ್ನ ಕುಟುಂಬದಲ್ಲಿ ನೀನಿದ್ದಿ. You're present in my workplace. ನನ್ನ ಕೆಲಸ ಮಾಡುವ ಸ್ಥಳದಲ್ಲಿ ನೀನಿದ್ದಿ. You're present in my sufferings. ನನ್ನ ಒಂದು ಕಷ್ಟಗಳಲ್ಲಿ ನೀನು ಇದ್ದಿ ದೇವರೇ. He is not going to leave us any time. ನಮ್ಮನ್ನು ಎಂದಿಗೂ ಆತನು ಕೈ ಬಿಡುವ ದೇವರಲ್ಲ. Hallelujah. Hallelujah. Because of that we can always rejoice, always celebrate. ಅದಕ್ಕಾಗಿ ನಾವೆಲ್ಲರೂ ಆ ಒಂದು ವಿಷಯವನ್ನು ನೆನೆಸಿಕೊಂಡು ಯಾವಾಗಲೂ ಆಚರಿಸೋಣ, ಸಂಭ್ರಮಿಸೋಣ, ಸಂತೋಷ ಪಡೋಣ. Church, Genesis is for us. ಸಭೆಯೇ ಆದಿಕಾಂಡ ಅನ್ನುವುದು ನಮಗೋಸ್ಕರವಿದೆ. The light is for us. ಆ ಒಂದು ಜೀವಿತ ನಮಗೋಸ್ಕರವಿದೆ. The creation is for us. ಸೃಷ್ಟಿಯು ಅನ್ನುವುದು ನಮಗೋಸ್ಕರವಿದೆ. The purposes of God is for us. ದೇವರ ಉದ್ದೇಶ ಅನ್ನುವುದು ನಮಗೋಸ್ಕರವಿದೆ. Goodness of God is for us. ದೇವರ ಒಳ್ಳೆತನ ಅನ್ನುವುದು ನಮಗೋಸ್ಕರವಿದೆ. Allow God to speak life into us. ನಿಮ್ಮ ಜೀವಿತಕ್ಕೆ ದೇವರು ಮಾತನಾಡೋದಕ್ಕೆ ಅನುಮತಿಸಿರಿ. Come out of that chaotic condition. ಆ ಒಂದು ಬರಿದಾದ ಸ್ಥಿತಿಯಿಂದ ಹೊರಗಡೆ ಬನ್ನಿರಿ. Ezra is for us. ಎಜ್ರ ನಮಗೋಸ್ಕರ ಇದ್ದಾನೆ. He can move the heart of any Cyrus in our life. ನಮ್ಮ ಜೀವಿತದಲ್ಲಿ ಯಾವುದೇ ಅರಸನ ಹೃದಯವನ್ನು ದೇವರು ಬದಲಾವಣೆ ಮಾಡಬಹುದು. Let's be back.
ನಾವು ಹಿಂತಿರುಗಿ ಬರೋಣ. Let's be back. ನಾವು ಹಿಂತಿರುಗಿ ಬರೋಣ. Restored. ನಾವು ಪುನಃಸ್ಥಾಪನೆ ಹೊಂದೋಣ. More worship. ಇನ್ನೂ ಹೆಚ್ಚು ಆರಾಧನೆ. More studying God's word. ದೇವರ ವಾಕ್ಯವನ್ನು ಇನ್ನೂ ಹೆಚ್ಚು ಧ್ಯಾನ ಮಾಡೋಣ. More coming to the church. ಸಭೆಗೆ ಇನ್ನೂ ಹೆಚ್ಚಾಗಿ ಬರೋಣ. More cottage meeting. More involvement with the Lord. ಹೆಚ್ಚಾದ ಕಾಟೇಜ್ ಮೀಟಿಂಗ್, ಹೆಚ್ಚಾದ ಒಂದು ಪ್ರಾರ್ಥನೆ ಮಾಡೋಣ. Don't ever think about reducing. ನೀವು ಎಂದಿಗೂ ಆ ಕಾರ್ಯಗಳನ್ನು ಕಡಿಮೆ ಮಾಡಬೇಡ್ರಿ. Active WhatsApp group. ಇನ್ನು ಆಕ್ಟಿವ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾವು ಬರೋಣ. Active giving. ಆಕ್ಟಿವ್ ಆಗಿ ನಾವು ಕೊಡೋಣ. Oh, I want you to see there is power when you are restored. ಯಾವಾಗ ನೀವು ಪುನಃಸ್ಥಾಪನೆ ಹೊಂದಿಕೊಳ್ಳುತ್ತೀರೋ ಆವಾಗ ದೇವರ ಬಲ ನಿಮ್ಮ ಮೇಲೆ ಬರುತ್ತದೆ. Don't allow anybody to speak lies into your life. ನಿಮ್ಮ ಜೀವಿತದಲ್ಲಿ ಯಾರು ಕೂಡ ಸುಳ್ಳು ಮಾತಾಡುವುದಕ್ಕಾಗಿ ಅನುಮತಿಸಬೇಡ್ರಿ. Ezra is written for us. ಎಜ್ರ ನಮಗೋಸ್ಕರ ಬರೆಯಲ್ಪಟ್ಟಿದ್ದಾನೆ. Hallelujah. Hallelujah. Gospel is written for us. ಸುವಾರ್ತೆ ನಮಗೋಸ್ಕರ Oh, ಬರೆಯಲ್ಪಟ್ಟಿದೆ. there may be silence everywhere. ಎಲ್ಲ ಕಡೆ ನೋಡುವಾಗ ಮೌನವಾಗಿದೆ, ಶಾಂತವಾಗಿದೆ. Goodness is for you, goodness for me. ಸುವಾರ್ತೆ ನಿಮಗೋಸ್ಕರವಿದೆ, The ನನಗೋಸ್ಕರವಿದೆ. kingdom of God is at hand. ದೇವರ ರಾಜ್ಯ ನಮ್ಮ ಕೈಯಲ್ಲಿದೆ. Everyday life of repentance. ಪ್ರತಿದಿನ ನಾವು ಪಶ್ಚಾತ್ತಾಪ ಪಡೋಣ. Yes, let us not continue in our sinning. ನಾವು ಪಾಪದಲ್ಲಿ ಮುಂದೆ ಹೊರೆಯದೆ, Let us not continue speaking lies and ನಾವು anger. ಪ್ರತಿದಿನ ಸುಳ್ಳನ್ನು ಮಾತನಾಡದೆ, But if at all we do this, ಒಂದು ವೇಳೆ ಅದನ್ನು ಮಾಡಿದಾಗಿಯೂ ಕೂಡ come back. ಹಿಂತಿರುಗಿ ಬರೋಣ. Come back. ಹಿಂತಿರುಗಿ So ಬರೋಣ. confess, Lord, I confess. ನಾವು ಪಶ್ಚಾತ್ತಾಪ ಪಡೋಣ, ಅರಿಕೆ ಮಾಡೋಣ. I want to experience the good news in my life, Lord. ನನ್ನ ಜೀವಿತದಲ್ಲಿ ದೇವರ ಶುಭವಾರ್ತೆ ಇದೆ. God's Emmanuel ಇಮ್ಯಾನ್ಯುವೆಲ್ ದೇವರು ನನ್ನ ಒಳಗಿದ್ದಾನೆ. with us. ಪಾಡೋಣ. With us. ನಮ್ಮೊಂದಿಗೆ. And when we are having limitations, ಅನೇಕ ಮಿತಿಗಳಿದ್ದಾಗಿಯೂ ಕೂಡ let's experience the power of the Holy Spirit. ಪವಿತ್ರಾತ್ಮನ ಬಲವನ್ನು ನಾವು ಅನುಭವಿಸೋಣ. You know, Holy Spirit is so gentle. ಪವಿತ್ರಾತ್ಮನು ಬಹಳ ಸೌಮ್ಯವಾಗಿದ್ದಾನೆ. He's so beautiful. ಆತನು ಬಹಳ ಸುಂದರನಾಗಿದ್ದಾನೆ. He's so powerful. ಆತನು ಬಹಳ ಶಕ್ತಿಶಾಲಿಯಾಗಿದ್ದಾನೆ. If you begin to understand that He is with you, you begin to communicate with the Holy Spirit. ಯಾವಾಗ ಪವಿತ್ರಾತ್ಮನು ನಿಮ್ಮೊಂದಿಗೆ ಇದ್ದಾನೆ ಎಂಬುದಾಗಿ ಅನಿಸಿಕೊಂಡು ನೀವು ಆತನೊಂದಿಗೆ ಯಾವಾಗ ಮಾತನಾಡುತ್ತೀರೋ, Outside you may be looking at ordinary man, ಹೊರಗಡೆಯಿಂದ ನೋಡುವಾಗ ನೀವು ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ತೀರಿ. but you know you will be a strong man within inside. ಆದರೆ ಒಳಗಡೆನೇ ನೀವು ಬಹಳ ಶಕ್ತಿಶಾಲಿಯಾದ ವ್ಯಕ್ತಿಯಾಗಿದ್ದೀರಿ. How long you should pray every day? ಪ್ರತಿದಿನ ಎಷ್ಟು ನೀವು ಪ್ರಾರ್ಥನೆ ಮಾಡಬೇಕು? Is it 15 minutes, 20 minminutes, half an hour? 15 ನಿಮಿಷ, 20 ನಿಮಿಷ, ಅರ್ಧ ತಾಸು. Continue to be communion with the Holy Spirit 24/7. ಪವಿತ್ರಾತ್ಮನೊಟ್ಟಿಗೆ 24/7 ದಿನ ನೀವು ಆತನೊಂದಿಗೆ ಇರಬಹುದು, ಪ್ರಾರ್ಥನೆ ಮಾಡಬಹುದು. When you walk, ನೀವು ನಡೆಯುವಾಗ, when you study, ನೀವು ಅಭ್ಯಾಸ ಮಾಡುವಾಗ, when you're cooking, ನೀವು ಅಡಿಗೆ ಮಾಡುವಾಗ talk to the Holy Spirit. ಪವಿತ್ರಾತ್ಮನೊಟ್ಟಿಗೆ ಮಾತನಾಡ್ರಿ. I tell you, He's the best gift for us on this earth. ನಾನು ಹೇಳ್ತೇನೆ, ಈ ಒಂದು ಭೂಮಿಯ ಮೇಲೆ ಆತನು ಒಳ್ಳೆ ಉಡುಗೊರೆಯಾಗಿದ್ದಾನೆ ನಮಗೆ. And then, you know, when you are going through a pain, godly pain, ಯಾವಾಗ ನೀವು ಈ ರೀತಿಯಾದ ದೈವಿಕ ಒಂದು ನೋವಿಗೆ ಒಳಗಾಗುತ್ತೀರೋ, godly sorrow, ಒಂದು ದೈವಿಕ ಒಂದು ಕಣ್ಣೀರು, asking Lord, how long? ದೇವರಿಗೆ ನೀವು ಕೇಳ್ತೀರಿ, ಇನ್ನು ಎಷ್ಟು ದಿನ? How long this faithful work, Lord? ಈ ಒಂದು ಕಾರ್ಯ ದಿನಗಳು ಇನ್ನೂ ಎಷ್ಟು ದಿನ ದೇವರೇ? There is revelation. ಅದಕ್ಕೆ ಪ್ರಕಟಣೆ ಇದೆ. Complete restoration will take place. ಅಲ್ಲಿ ಪರಿಪೂರ್ಣವಾದ ಒಂದು ಪುನಃಸ್ಥಾಪನೆ ಆಗುತ್ತದೆ. Hallelujah. Hallelujah. He is a good God. ಆತನು ಒಳ್ಳೆಯ ದೇವರು. He is a faithful God. ಆತನು ನಂಬಿಗಸ್ತನಾದ ದೇವರು. He is ever present in your life. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಬರುವವನಾಗಿದ್ದಾನೆ. Amen. ಆಮೆನ್. Can you all stand up in the presence of God? ದೇವರ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ.